4,000 ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ಒಟ್ಟು ನಮ್ಮ ಹತ್ರ 17,000 ವೇಕೆನ್ಸೀಸು ಎಲ್ಲ ವರ್ಗದ ವೇಕೆನ್ಸೀಸ್ಗಳಿದ್ದಾವೆ. ಅದರಲ್ಲಿ ಕಾನ್ಸ್ಟೇಬಲರಿನಲ್ಲಿ ನಾವು ಒಂದು 9,000 10,000 ವೇಕೆನ್ಸೀಸು ಫಿಲಪ್ ಮಾಡಬೇಕು. ಅದಕ್ಕೀಗ ಪ್ರೋಸೆಸ್ ಪ್ರಾರಂಭ ಆಗಿದೆ. ಅದನ್ನು ನಾವು ನೋಟಿಫಿಕೇಶನ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಬಂತು. ಅದನ್ನು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಲ್ಲ ಠಾಣೆಗಳಲ್ಲಿ ಅಂತ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಇಲ್ಲ, ಅದು ಅವ್ರಿಗೂ ಗೊತ್ತಿರಬೇಕಲ್ಲ. PSI ಸ್ಕ್ಯಾಮ್ ಯಾವಾಗಾಯಿತು? PSI 545 ಜನರದ್ದು ಸ್ಕ್ಯಾಮ್ ಆಯಿತು. ಅದಾದಮೇಲೆ ಅದರ ಪ್ರಯುಕ್ತ 402 ಬಂದು ಅಪ್ರೂವಲ್ ಆಗಿ ಬಂದರೂ ಕೂಡ ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಇವೆರಡನ್ನು ಮಾಡಿದ್ದೀವಿ. ಇನ್ನೊಂದು 2 ತಿಂಗಳಿಗೆ 545 ಜನ ಸಬ್ ಇನ್ಸ್ಪೆಕ್ಟರ್ಸ್ಗಳು ಫೀಲ್ಡಿಗೆ ಬರ್ತಾರೆ. ಅವರಾಗಲೇ ಟ್ರೈನಿಂಗಲ್ಲಿದ್ದಾರೆ. ಟ್ರೈನಿಂಗು ಮುಗಿಸ್ಕೊಂಡು ಈಗ ಅವ್ರನ್ನ ಸ್ಟೇಷನ್ಗಳಿಗೆ ಹಾಕ್ತಾ ಇದ್ದೀವಿ. ಅವ್ರ ಪೋಸ್ಟಿಂಗು ಕೊಟ್ಬಿಟ್ಟಿದ್ದಾಗಲೇ. ಅಂದರೆ ಯಾವ ಇದು ಏನೋ ರೇಂಜು ನಮ್ಮಲ್ಲಿ 7 ರೇಂಜ್ ಇದೆ. ಯಾವ್ಯಾವ ರೇಂಜಿಗೆ ಯಾರನ್ನ ಹಾಕಬೇಕು ಅಂತ ಈಗ ಆಗಲೇ ಹಾಕ್ಬಿಟ್ಟಿದ್ದೀವಿ. ಅವ್ರು ಆ ರೇಂಜಿಗೆ ಹೋಗಬೇಕು. ಅವ್ರು ಒಂದ್ಸರಿ ಆ ರೇಂಜಿಗೆ ರಿಪೋರ್ಟ್ ಆದಮೇಲೆ ಅಲ್ಲಿ ಯಾವ ಸ್ಟೇಷನ್ಗೆ ಅಂತ ಅವರು IG ಮಾಡ್ಕೊಳ್ತಾರೆ. 545 ಆಗಿದೆ. 402 ಈಗ ಅಂತಿಮ ಘಟ್ಟದಲ್ಲಿದ್ದಾರೆ ಟ್ರೈನಿಂಗಲ್ಲಿ. ಸೊ 900 ಜನ ಸಬ್ ಇನ್ಸ್ಪೆಕ್ಟರ್ಗಳು ಈಗ ರಿಪೋರ್ಟ್ ಆಗ್ತಾರೆ ಇನ್ನು 2-3 ತಿಂಗಳಲ್ಲಿ. ಅದಾದಮೇಲೆ ನೋಡೋಣ. 4,000 ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ಒಟ್ಟು ನಮ್ಮ ಹತ್ರ 17,000 ವೇಕೆನ್ಸೀಸು ಎಲ್ಲ ವರ್ಗದ ವೇಕೆನ್ಸೀಸ್ಗಳಿದ್ದಾವೆ. ಅದರಲ್ಲಿ ಕಾನ್ಸ್ಟೇಬಲರಿನಲ್ಲಿ ನಾವು ಒಂದು 9,000 10,000 ವೇಕೆನ್ಸೀಸು ಫಿಲಪ್ ಮಾಡಬೇಕು. ಅದಕ್ಕೀಗ ಪ್ರೋಸೆಸ್ ಪ್ರಾರಂಭ ಆಗಿದೆ. ಅದನ್ನು ನಾವು ನೋಟಿಫಿಕೇಶನ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಬಂತು. ಅದನ್ನು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಲ್ಲ ಠಾಣೆಗಳಲ್ಲಿ ಅಂತ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಇಲ್ಲ, ಅದು ಅವ್ರಿಗೂ ಗೊತ್ತಿರಬೇಕಲ್ಲ. PSI ಸ್ಕ್ಯಾಮ್ ಯಾವಾಗಾಯಿತು? PSI 545 ಜನರದ್ದು ಸ್ಕ್ಯಾಮ್ ಆಯಿತು. ಅದಾದಮೇಲೆ ಅದರ ಪ್ರಯುಕ್ತ 402 ಬಂದು ಅಪ್ರೂವಲ್ ಆಗಿ ಬಂದರೂ ಕೂಡ ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಇವೆರಡನ್ನು ಮಾಡಿದ್ದೀವಿ. ಇನ್ನೊಂದು 2 ತಿಂಗಳಿಗೆ 545 ಜನ ಸಬ್ ಇನ್ಸ್ಪೆಕ್ಟರ್ಸ್ಗಳು ಫೀಲ್ಡಿಗೆ ಬರ್ತಾರೆ. ಅವರಾಗಲೇ ಟ್ರೈನಿಂಗಲ್ಲಿದ್ದಾರೆ. ಟ್ರೈನಿಂಗು ಮುಗಿಸ್ಕೊಂಡು ಈಗ ಅವ್ರನ್ನ ಸ್ಟೇಷನ್ಗಳಿಗೆ ಹಾಕ್ತಾ ಇದ್ದೀವಿ. ಅವ್ರ ಪೋಸ್ಟಿಂಗು ಕೊಟ್ಬಿಟ್ಟಿದ್ದಾಗಲೇ. ಅಂದರೆ ಯಾವ ಇದು ಏನೋ ರೇಂಜು ನಮ್ಮಲ್ಲಿ 7 ರೇಂಜ್ ಇದೆ. ಯಾವ್ಯಾವ ರೇಂಜಿಗೆ ಯಾರನ್ನ ಹಾಕಬೇಕು ಅಂತ ಈಗ ಆಗಲೇ ಹಾಕ್ಬಿಟ್ಟಿದ್ದೀವಿ. ಅವ್ರು ಆ ರೇಂಜಿಗೆ ಹೋಗಬೇಕು. ಅವ್ರು ಒಂದ್ಸರಿ ಆ ರೇಂಜಿಗೆ ರಿಪೋರ್ಟ್ ಆದಮೇಲೆ ಅಲ್ಲಿ ಯಾವ ಸ್ಟೇಷನ್ಗೆ ಅಂತ ಅವರು IG ಮಾಡ್ಕೊಳ್ತಾರೆ. 545 ಆಗಿದೆ. 402 ಈಗ ಅಂತಿಮ ಘಟ್ಟದಲ್ಲಿದ್ದಾರೆ ಟ್ರೈನಿಂಗಲ್ಲಿ. ಸೊ 900 ಜನ ಸಬ್ ಇನ್ಸ್ಪೆಕ್ಟರ್ಗಳು ಈಗ ರಿಪೋರ್ಟ್ ಆಗ್ತಾರೆ ಇನ್ನು 2-3 ತಿಂಗಳಲ್ಲಿ. ಅದಾದಮೇಲೆ ನೋಡೋಣ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.